ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನಾಗಿದೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 46ನೇ ಅಧ್ಯಾಯ 9ನೇ ವಚನ. ಇಡೀ ಪ್ರಪಂಚದಲ್ಲಿ ಆತನು ಯುದ್ಧವನ್ನು ನಿಲ್ಲಿಸುವನು, ಬಿಲ್ಲುಗಳನ್ನು ಈಟಿಗಳನ್ನು ಮುರಿದು ಹಾಕುವನು, ಗುರಾಣಿಗಳನ್ನು ಬೆಂಕಿಯಿಂದ ಸುಟ್ಟು ಹಾಕುವನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರ ಆತನ ಪ್ರಿಯರೇ. ಇಡೀ ಪ್ರಪಂಚದಲ್ಲಿ ಆತನು ಯುದ್ಧವನ್ನು ನಿಲ್ಲಿಸುವನು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಲೋಕದಲ್ಲಿ ಜೀವಿಸುವಾಗ ನಮಗೆ ಬರುವಂತ ಯುದ್ಧಗಳು ಯಾವ್ಯಾವ ಅಂದ್ರೆ ಪ್ರಿಯರೇ, ರೋಗದ ಯುದ್ಧಗಳು, ಸಮಸ್ಯೆಗಳು ಯುದ್ಧಗಳು, ಅನೇಕ ವೈರಿಗಳ ಯುದ್ಧಗಳು, ಯಾವ್ಯಾವ ವಿಷಯದಲ್ಲಿ ನಾವು ಯುದ್ಧದಲ್ಲಿ ಜೀವಿಸ್ತಾ ಇರ್ತೇವೆ ಪ್ರಿಯರೇ, ಅಂತ ಸಮಸ್ಯೆಲ್ಲ ಬಿದ್ದಂತ ಸ್ಥಿತಿಯಲ್ಲಿ ಇರ್ತೇವೆ ಪ್ರಿಯರೇ. ಆದ್ರೆ ದೇವರು ಎಲ್ಲ ಯುದ್ಧಗಳನ್ನು ನಿಲ್ಲಿಸುವಂತ ದೇವರು. ಹಲ್ಲೆಲೂಯ. ಎಷ್ಟು ಜನರು ಭಯ ಪಡ್ತಿದ್ರ, ನಮ್ಮ ಜೀವಿತದಲ್ಲಿ ಇಷ್ಟು ಹೋರಾಟಗಳು, ಇಷ್ಟು ಸಮಸ್ಯೆಗಳು, ಇಷ್ಟು ಯುದ್ಧಗಳು ಅಂತ ನೀವು ಯಾವ್ಯಾವ ವಿಷಯದಲ್ಲಿ ಪ್ರಿಯರೇ ನೀವು ಸಂಕಟದಲ್ಲಿ, ನೀವು ಚಿಂತನೆಯಲ್ಲಿ ನೀವು ಭಯ ಪಡ್ತಿದ್ದೀರ. ಆದ್ರೆ ಮುಂಜಾನೆ ಸಮಯದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರ ಆತನ ಇದು ಪ್ರಿಯರೇ. ಬಿಲ್ಲುಗಳನ್ನು ಈಟಿಗಳನ್ನು ಮುರಿದು ಹಾಕುವನು, ಗುರಾಣಿಗಳನ್ನು ಬೆಂಕಿಯಿಂದ ಸುಟ್ಟು ಹಾಕುವನು. ಬಿಲ್ಲುಗಳು ಈಟಿಗಳನ್ನು ಮುರಿದು ಹಾಕುವನು. ಬಿಲ್ಲುಗಳಂದ್ರೆ ಯಾವ ಯುದ್ಧಗಳು, ಒಂದು ಬಿಲ್ಲುಗಳು ಬಾಡು ಯಾವ ರೀತಿಯಾಗಿ ಬಿಲ್ಲು ಯಾವ ರೀತಿಯಾಗಿ ಬೀಸುತ್ತೋ ಆ ರೀತಿ ಭಯಂಕರ ಪರಿಸ್ಥಿತಿಗಳು, ಯುದ್ಧಗಳು ನಮ್ಮ ಜೀವಿತದಲ್ಲಿ ನಡೀತಾ ಇರುವಾಗ ಅಂತ ಬಿಲ್ಲುಗಳನ್ನು ಈಟಿಗಳನ್ನು ಮುರಿದು ಹಾಕುವಂತ ದೇವರು. ಹಲ್ಲೆಲೂಯ. ಅಂತ ಎಷ್ಟೇ ಸಮಸ್ಯೆಗಳು, ಎಷ್ಟೇ ಭಯಂಕರ ಪರಿಸ್ಥಿತಿಗಳು, ಎಷ್ಟೇ ಯುದ್ಧಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದ್ರಬಹುದು ಪ್ರಿಯರೇ, ಆದ್ರೆ ಅಂತ ಬಿಲ್ಲುಗಳ ಹಾಗೆ ನಮ್ಮ ಜೀವಿತದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದು ಅಂತ ಸ್ಥಿತಿಯಲ್ಲಿ ನಾವು ಜೀವಿಸುವಾಗ ದೇವರು ಎಲ್ಲಾ ಇಟಿಕೆಗಳನ್ನು ಮುರಿದು ಹಾಕುವಂತ ದೇವರು, ಎಲ್ಲಾ ಸಮಸ್ಯೆಗಳಿಂದ ನಮ್ಮನ್ನು ತೆಗೆಯುವಂತ ದೇವರು ಆತನ ಪ್ರಿಯರೇ. ಎಲ್ಲಾ ಯುದ್ಧಗಳಿಂದ ಬಿಡಿಸುವಂತ ದೇವರು ಆತನ ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮ್ಗೆ ವಾಗ್ದಾನ ಮಾಡ್ತದೆ ಪ್ರಿಯರೇ. ನಾವು ಎಲ್ಲಾ ವಿಷಯದಲ್ಲಿ ಭಯ ಪಡಬೇಡ ಪ್ರಿಯರೇ. ಯಾಕಂದ್ರೆ ದೇವರು ನಮ್ಮ ಜೊತೆಲಿದ್ದು ನಮಗೆ ಬರುವಂತ ಯುದ್ಧಗಳಿಂದ ಎಲ್ಲಾನು ತಪ್ಪಿಸಿ ಆತನ ನಮ್ಮನ್ನು ನಡೆಸುವಂತ ದೇವರು ಆತನಾಗಿದ್ರೆ ಪ್ರಿಯರೇ. ಗುರಾಣಿಗಳನ್ನು ಬೆಂಕಿಯಿಂದ ಸುಟ್ಟು ಹಾಕುವನು. ಯಾವ್ಯಾವ ಗುರಾಣಿಗಳು, ಎಷ್ಟು ಯುದ್ಧಗಳು, ಯಾವ್ಯಾವ ಗುರಾಣಿಗಳ ಹಾಗೆ ನಮ್ಮನ್ನು ಹಿಂಸಿಸಿ, ನಮ್ಮನ್ನು ಸಮಸ್ಯೆಗಳು ಎದುರು ಮಾಡಿ, ನಮ್ಮನ್ನು ಅನೇಕ ವಿಷಯ ನಮಗೆ ಯುದ್ಧಗಳು ಒಳಗಾಗಿ ಹೋಗುವಂತೆ ನಮ್ಗೆ ಯಾವ ವಿಷಯಗಳು ನಮ್ಮ ಸಮಸ್ಯೆಗಳ ಮೇಲೆ ಬಂದ್ರು ಕೂಡ ಅಂಥವೆಲ್ಲ ವಿಷಯಗಳಲ್ಲಿ ನಮ್ಮನ್ನು ಆ ಒಂದು ಸಮಸ್ಯೆಗಳಿಂದ ಬಿಡಿಸಿ ಅಂತ ವಿಷಯವೆಲ್ಲವನ್ನು ಬೆಂಕಿಯಲ್ಲಿ ಸುಡಲ್ಪಡುವುದು ಎಂಬುದಾಗಿ ನಮ್ಮ ದೇವರು ವಾಗ್ದಾನ ಮಾಡ್ತಿದೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ನಮ್ಮ ಜೀವಿತದಲ್ಲಿ ಇದ್ದಂಥ ಯುದ್ಧಗಳು, ಎಲ್ಲಾ ಬಿಲ್ಲುಗಳ ಹಾಗೆ ಒಂದು ಎಲ್ಲಾ ವಿಷಯದಲ್ಲಿ ಯಾವ್ಯಾವ ವಿಷಯದಲ್ಲಿ ನಾವು ಭಯ ಪಡುವಂತ ಪ್ರತಿಯೊಂದು ಯುದ್ಧಗಳಿಂದ ದೇವರು ನಮ್ಗೆ ಎಲ್ಲವನ್ನು ನಿಲ್ಲಿಸಿ ನಮ್ಮ ಕುಟುಂಬದಲ್ಲಿ ಆತನು ಎಲ್ಲಾ ವಿಷಯದಲ್ಲಿ ನಮ್ಗೆ ಸಹಾಯ ಮಾಡಿ ನಮ್ಮನ್ನು ನಡೆಸುವಂತ ದೇವರು ಆತನೆಂಬುದಾಗಿ ನೀವು ವಾಗ್ದಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ದೇವರು ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿ ಆಶ್ವಾಸ ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿಯಾಗಿ ರಿಸೀವ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಒಂದೊಂದು ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶೀರ್ವಾದ ಬಲಪಡಿಸಿ ಪ್ರಭಾ. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವ್ರು ಯಾವ ವಿಷಯದಲ್ಲಿ ತಂದಿ ಯುದ್ಧಗಳು ಅವ್ರ ಜೀವಿತದಲ್ಲಿ ಬಂದ್ರು ಕೂಡ ತಂದಿ ಅವ್ರಿಗೆ ಎಲ್ಲಾ ಯುದ್ಧಗಳನ್ನ ನಿಲ್ಲಿಸುವಂತ ದೇವ್ರು ನಾನಾಗಿದ್ದೀನಿ ಎಂಬುದಾಗಿ ನೀವು ವಾಗ್ದಾನ ಮಾಡ್ರಿ ತಂದಿ. ಅವ್ರ ಕುಟುಂಬದಲ್ಲಿ ಸಮಸ್ಯೆಗಳು, ಯುದ್ಧ, ರೋಗಗಳ ಯುದ್ಧ, ಯಾವುದೇ ಒಂದು ಕೋರ್ಟ್ ಕೇಸ್ ಯುದ್ಧಗಳು, ಯಾವ್ಯಾವ ವಿಷಯದಲ್ಲಿ ಅವ್ರ ಸಮಸ್ಯೆಯಲ್ಲಿ ಬಿದ್ದಂತ ಸ್ಥಿತಿಯಲ್ಲಿ ಇದ್ರೆ ತಂದೆ ಅದರ ವಾಗ್ದಾನ ಮೂಲಕವಾಗಿ ಅವ್ರ ಕುಟುಂಬದಲ್ಲಿ ಎಲ್ಲಾ ಸಮಸ್ಯೆಗಳಿಂದ ನೀವು ನಿಲ್ಲಿಸಿ ತಂದಿ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಗೆ ಸಹಾಯ ಮಾಡಿ ನೀವೇ ನಡೆಸಬೇಕಂತ ಹೇಳಿ ಈ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ನೆರವೇರಿಸಿ ಆಶಿಸು ಬಲಪಡಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.